ಕಾರವಾರದಿಂದ ಕೈಗಾವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಬೇಕಾದ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸುವಂತೆ ಶಾಸಕ ಸತೀಶ್ ಸೈಲ್ ಅವರು ಕೈಗಾದ ಸೈಟ್ ನಿರ್ದೇಶಕ ವಿನೋದ್ ಕುಮಾರ್, ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಜೇರಟಗಿ ಹಾಗೂ ಕಾರವಾರ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ ಅವರಿಗೆ ಸೂಚಿಸಿದ್ದಾರೆ. ಇಲ್ಲಿನ ಡಿಎಚ್ಒ ಕಚೇರಿ ಆವರಣದಲ್ಲಿ ನಡೆದ ಕೈಗಾ ಎನ್ಪಿಸಿಐಎಲ್ ಸಿಎಸ್ಆರ್ ನಿಧಿಯಿಂದ ಆಂಬ್ಯುಲೆನ್ಸ್ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಈ ಸೂಚನೆ ನೀಡಿದ ಶಾಸಕ ಸತೀಶ್ ಸೈಲ್ ಅವರು ಕಾರವಾರದಿಂದ ಕೈಗಾವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರದಿಂದಲೂ ಅನುದಾನ ನೀಡಲಾಗುವುದು. ಜೊತೆಗೆ ಕೈಗಾ ಎನ್ಪಿಸಿಐಎಲ್ ನಿಂದಲೂ ಸಿಎಸ್ಆರ್ ಫಂಡ್ ನೀಡಲಿ. ಜಂಟಿ ಸಹಯೋಗದಲ್ಲಿ ಚತುಷ್ಪಥ ಹೆದ್ದಾರಿ ನಿರ್ಮಿಸೋಣ. ಈ ರಸ್ತೆ ನಮಗೆ ಎಷ್ಟು ಅಗತ್ಯ ಇದೆಯೋ ಕೈಗಾದವರಿಗೂ ಅಷ್ಟೇ ಅಗತ್ಯವಿದೆ ಎಂದರು. ಇನ್ನು ಕಾರವಾರದಿಂದ ಕೈಗಾವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿದರೆ ಎಷ್ಟು ಮನೆಗಳು ತೆರವು ಮಾಡಬೇಕಾಗಲಿದೆ, ಎಷ್ಟು ಮರಗಳ ತೆರವು ಮಾಡಬೇಕಾಗಲಿದೆ ಎಂಬ ಬಗ್ಗೆ ವಿಸ್ತೃತ ವರದಿ ಸಿದ್ಧಪಡಿಸುವಂತೆ ಶಾಸಕ ಸತೀಶ್ ಸೈಲ್ ಸೂಚಿಸಿದರು. ಕಾರವಾರದಿಂದ ಕೈಗಾವರೆಗೆ ಚತುಷ್ಪಥ ಹೆದ್ದಾರಿ ನಿರ್ಮಿಸಿದರೆ ಜನತೆ ವಿರೋಧ ಮಾಡಬಹುದು, ನ್ಯಾಯಾಲಯದ ಮೆಟ್ಟಿಲು ಏರಬಹುದು, ನನ್ನನ್ನು ಮುಂದಿನ ಚುನಾವಣೆಯಲ್ಲಿ ಸೋಲಿಸಲೂಬಹುದು. ಆದರೆ ಒಮ್ಮೆ ಚತುಷ್ಪಥ ಹೆದ್ದಾರಿ ನಿರ್ಮಾಣ ಆದರೆ ಕೊನೆಗೆ ಜನರೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಎನ್ನುವ ವಿಶ್ವಾಸವೂ ಇದೆ. ಹೀಗಾಗಿ ಆದಷ್ಟು ಬೇಗನೆ ಒಂದು ಸಭೆ ಕರೆದು ಈ ದಿಶೆಯಲ್ಲಿ ಮುಂದಿನ ಹೆಜ್ಜೆ ಇರಿಸುವಂತೆ ಶಾಸಕ ಸೈಲ್ ಅಧಿಕಾರಿಗಳಿಗೆ ಇದೇ ವೇಳೆ ಸೂಚನೆ ನೀಡಿದರು. 42 ಕಿಲೋಮೀಟರ್ ರಸ್ತೆ ಇವತ್ತು ಅರೌಂಡ್ 15 ಕಿಲೋಮೀಟರ್ ಶಾರ್ಟ್ ಮಾಡಿಕೊಟ್ಟಿದ್ದೇವೆ. ಹೆಂಗಂತ ಹೇಳಿದರೆ 2 ಬ್ರಿಡ್ಜ್ಗಳನ್ನ ಹಾಕಿದ್ದೇವೆ. ಒಂದು ಬರ್ಗಲ್, ಮತ್ತೊಂದು ಯಾವುದೋ ಕಡಿಯ. ಈಗ ನೀವು ಕಡಿಯಾದಿಂದ ಹೋದರೆ ನಿಮಗೆ 15 ಕಿಲೋಮೀಟರ್ ಕಡಿಮೆ ಆಗ್ತದೆ. ಇಟ್ ಈಸ್ ಏನು ಗೊತ್ತುಂಟ, ವಿ ಹ್ಯಾವ್ ಟು ಸ್ಟಡಿ ಆನ್ ದ ಟೊಪೋಗ್ರಫಿ. ಅಪ್ಪ ಏನು ಮಾಡಿದರೆ ನಮಗೆ ಏನು ಆಗಬಹುದು. 15 ಕಿಲೋಮೀಟರ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇವ್ ದ ಫ್ಯೂಯಲ್, ಯು ಕ್ಯಾನ್ ಸೇವ್ ದ ಪೊಲ್ಯೂಷನ್, ಯು ಕ್ಯಾನ್ ಸೇವ್ ಟೈಮ್, ಯು ಕ್ಯಾನ್ ಸೇವ್ ಲೈಫ್. ಎಲ್ಲದೂ ಅದನ್ನು ಕನ್ಸಿಡರ್ ಮಾಡಬಹುದು. ಅದು ವಿಚಾರ ದೃಷ್ಟಿಯಿಂದ ಮಾಡಬೇಕು. ಮತ್ತು ಹೇಗೆ ಮಾಡಿದ್ರೆ ಹೇಗಾಗ್ತದೆ ಮಾಡಬೇಕು. ಸುಮ್ಮನೆ ನಾವು ಮಾತಾಡ್ತಾ ಇದ್ದೀವಿ, ನಾ ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತಿಲ್ಲ. ಇವತ್ತು ಸೂಪರ್ ಸ್ಪೆಷಾಲಿಟಿ ನಾವು ಒಂದು ವರ್ಡ್ ಕೊಟ್ಟಿದ್ದು, ಸೂಪರ್ ಸ್ಪೆಷಾಲಿಟಿ ಆಗ್ತದೆ. ಮುಂದಿನ ಸಲ ನಮ್ದು 5 ವ್ಯಾನ್. ಇನ್ನು ಕಾರವಾರದಿಂದ ಕೈಗಾವರೆಗಿನ ರಸ್ತೆ ತುಂಬಾ ಇಕ್ಕಟ್ಟಾಗಿದೆ. ಕಾರವಾರದಿಂದ ಕೆರವಡಿವರೆಗೆ ರಸ್ತೆ ಅಭಿವೃದ್ಧಿಗೆ 22.5 ಕೋಟಿ ರೂಪಾಯಿ ಹಣವನ್ನು ನೀಡಿದ್ದೇನೆ. ಈ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ. ಎಸ್ಎಚ್ಡಿಪಿ ಇಲಾಖೆಯಿಂದ 22.5 ಕೋಟಿ ರೂಪಾಯಿ ಅನುದಾನವನ್ನು ಕಾಮಗಾರಿಗೆ ಬಳಕೆ ಮಾಡುವಾಗ ಕೇವಲ ಗ್ರಾಮಗಳಿಗೆ ಸಂಬಂಧಿಸಿದ ರಸ್ತೆ ಕಾಮಗಾರಿ ಮಾಡಲು ಮಾತ್ರ ಅವಕಾಶವಿತ್ತು. ನಗರದ ರಸ್ತೆ ಮಾಡಲು ಅವಕಾಶ ಇರಲಿಲ್ಲ. ಟೆಂಡರ್ ರದ್ದು ಮಾಡಿ ಮರು ಟೆಂಡರ್ ಕರೆದು ಕಾರವಾರ ನಗರಸಭೆ ಪೌರಾಯುಕ್ತರಿಗೆ ಮನವಿ ಮಾಡಿದ ಪರಿಣಾಮ ಅವರು ಕಾರವಾರ ನಗರ ವ್ಯಾಪ್ತಿ ರಸ್ತೆಯನ್ನು ಏಕಾವಧಿಗೆ ಅಭಿವೃದ್ಧಿ ಮಾಡಲು ಪ್ರಮಾಣ ಪತ್ರವನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಿದರು. ಇದೆಲ್ಲದರ ಪರಿಣಾಮ ಕಾರವಾರ ನಗರ ವ್ಯಾಪ್ತಿಯಿಂದಲೇ ರೈಲ್ವೆ ನಿಲ್ದಾಣದವರೆಗೂ ಉತ್ತಮ ರಸ್ತೆಯಾಗಿದೆ. 22.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ರಸ್ತೆ ಕಾರವಾರದಿಂದ ಕೆರವಡಿವರೆಗೆ ಮಾತ್ರ ಆಗುವುದರಿಂದ ಕೆರವಡಿಯಿಂದ ಬಾರೆವರೆಗೆ ಕೈಗಾ ಎನ್ಪಿಸಿಐಎಲ್ ಸಿಎಸ್ಆರ್ ನಿಧಿಯಿಂದ ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಕೈಗಾ ನಿರ್ದೇಶಕರಿಗೆ ಕೋರಿಕೊಂಡಾಗ ಸೈಟ್ ನಿರ್ದೇಶಕ ವಿನೋದ್ ಕುಮಾರ್ ಅವರು 25 ಕೋಟಿ ರೂಪಾಯಿಗಳಿಗೆ ತಕ್ಷಣ ಅನುಮೋದನೆ ಪಡೆದುಕೊಂಡಿದ್ದಾರೆ ಎಂದರು. ಯಾಕಂತ ಹೇಳಿದ್ರೆ ಈ ಒಂದು ರಸ್ತೆ ಮುಖ್ಯ ರಸ್ತೆ ಆಗಿದ್ದರಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೂ ನಮಗೆ ಅಡೆತಡೆ ಆಗ್ತಾ ಇದೆ. ಆದ್ದರಿಂದ ಜನರು ನಮ್ಗೆ ಬೈಬೋದು. ಜನರು ಮೊದಲು ಹೆಂಗೆ ರೋಡ್ ಬೇಕಿತ್ತು ಅಂತ ಹೇಳ್ತಾರೋ ಈಗ ನಮ್ಮ ಮೇಲೆ ಉಲ್ಟಾ ನಿಲ್ತಾರೆ, ಕೋರ್ಟ್ ಕೇಸ್ ಮಾಡ್ತಾರೆ. ಮಾಡಲಿ, ಬೇಜಾರಿಲ್ಲ. ಸೆಕೆಂಡ್ ಅವ್ರದ್ದು ತಕ್ಕತೆಯಲ್ಲಿ ಹಚ್ಬೋದು. ಇವನನ್ನು ಉಳಿಸ್ಬೇಕಂತೆ. ನೆಕ್ಸ್ಟ್ ಇಲೆಕ್ಷನ್ ವಿ ಹ್ಯಾವ್ ಟು ಫಿನಿಶ್ ಹಿಮ್ ಅಂತ ಎರಡೇ ಬಿಟ್ಟರೆ ಮತ್ತೆ ನನ್ನನ್ನು ಏನು ಅಲುಗಾಡಿಸಲಿಕ್ಕೆ ಈ ಜೀವಮಾನದಲ್ಲಿ ಸಾಧ್ಯ ಇಲ್ಲ. ಆದರೆ ಆ ರೋಡ್ ಆದ ನಂತರ ಎಲ್ಲ ಜನರು ಅದಕ್ಕೆ ಮೆಚ್ಚುಗೆಯನ್ನು ಪಡ್ತಾರಂತ ಒಂದು ಆತ್ಮವಿಶ್ವಾಸ ಇದೆ. ಆದ್ದರಿಂದ ತಾವು ಇಮ್ಮಿಡಿಯೇಟ್ಲಿ ಒನ್ ಮೋರ್ ಮೀಟಿಂಗ್ ವಿ ವಿಲ್ ಟೇಕ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ಫಸ್ಟ್ ಸ್ಟೆಪ್ ಫಾರ್ 4 ಲೇನ್ ಫ್ರಮ್ ಕಾರವಾರದಿಂದ. ಎಷ್ಟು ನಾವು 4 ಲೇನ್ ಮಾಡಲಿಕ್ಕೆ ಹೆಂಗೆ ಮಾಡ್ಬೋದು ಜಗದೀಶ್ ಅವರೇ? ನೀವು ಸುಮ್ಮನೆ ಮತ್ತೆ ಅಲಗಾಡಿಸಿ ಬಿಡುತ್ತಲ್ಲ. ನೀವು ಸ್ವಲ್ಪ ಹಿಂಗೆ ಬನ್ನಿ, ಯಾಕಂದ್ರೆ ನನಗೆ ಮತ್ತೆ ನಾಳೆ ಹಿಡಿಬೇಕು. ಮತ್ತು ನೀವು ಆಚೆ ಹೋಗ್ಬಿಟ್ರೆ ನಾವು